ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ನಲ್ಲೂ ಕೂಡ MLC ಟಿಕೆಟ್ಗಾಗಿ ಲಾಬಿ ಶುರುವಾಗಿದೆ. MLC ಸ್ಪೀಕರ್ ರಮೇಶ್ ಕುಮಾರ್ ಅವರ ಪರವಾಗಿ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಪರವಾಗಿ ಲಾಬಿ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಮೇಶ್ ಪರ ಆಪ್ತರು ಲಾಬಿ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪರವಾಗಿ MLC ಟಿಕೆಟ್ಗೆ ಪೈಪೋಟಿ ನಡೆದಿದೆ, ಲಾಬಿ ನಡೆದಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ DK ಶಿವಕುಮಾರ್ ಅವರನ್ನ ರಮೇಶ್ ಕುಮಾರ್ ಆಪ್ತರು ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಬರ ಪರಿಹಾರ ಸಂಬಂಧ ಸಭೆ ಮಾಡ್ತಾ ಇದ್ರು ಡಿಸಿಗಳ ಜೊತೆ SCM DCM ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಬೆಂಬಲಿಗರು ಆಗಮಿಸಿದ್ರು. ರಮೇಶ್ ಬೆಂಬಲಿಗರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ರು. ರಮೇಶ್ ಕುಮಾರ್ಗೆ MLC ಟಿಕೆಟ್ ಕೊಡಬೇಕು ಅಂತ ರಮೇಶ್ ಕುಮಾರ್ ಬೆಂಬಲಿಗರು ಮನವಿ ಮಾಡಿದ್ದಾರೆ. ಕೊಡ್ತಾರಾ, ಏನಾಗತ್ತೆ, ಕುತೂಹಲ ಬಾಕಿ ಇದೆ. ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಆಯ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲಾಬಿ ಜೋರಾಗಿರುವಂಥದ್ದು. ಇಂದು ಶ್ರೀನಿವಾಸಪುರದಿಂದ ಮುಖಂಡರು ಅಂದರೆ ರಮೇಶ್ ಕುಮಾರ್ ಪರವಾಗಿ ಗೃಹ ಕಚೇರಿ ಕೃಷ್ಣಗೆ, ಸಿಎಂ ಗೃಹ ಕಚೇರಿ ಕೃಷ್ಣಗೆ ಬಂದಿದ್ರು. ಸರ್, ಏನು ಸರ್ ಇವತ್ತು ಮೀಟಿಂಗ್ ಆಗ್ತಾ ಇತ್ತು, ಏನು ಬಂದಿರುವಂಥದ್ದು? ಕೋಲಾರ ಜಿಲ್ಲೆಯ ಹಿರಿಯ ರಾಜಕಾರಣಿ ರಮೇಶ್ ಕುಮಾರ್ ಅವರಿಗೆ MLC ಸ್ಥಾನಮಾನ ಕೊಟ್ಟು ನಮ್ಮ ಜಿಲ್ಲೆಗೆ ನ್ಯಾಯ ಮಾಡಬೇಕಾಗಿ ನಾವು ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮನ್ನು ಯಾರು ಏನು ಕಳಿಸಿಲ್ಲ, ನಾವು ಯಾರು ಪರವಾಗಿ ಲಾಬಿಯನ್ನು ಮಾಡ್ತಾ ಇಲ್ಲ. ರಮೇಶ್ ಕುಮಾರ್ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಕ್ ಬಂದಿದ್ದೀವಿ. ನಿಮ್ಮನ್ನು ಯಾರು ಭೇಟಿಯಾಗಿದ್ದು? ನೀವು DK ಶಿವಕುಮಾರ್ ಭೇಟಿ ಆಗಿದ್ದು? ನೀವು DK ಶಿವಕುಮಾರ್ ಭೇಟಿ ಆಗಿದ್ದೀವಿ. ಈಗ ಸಿದ್ದರಾಮಯ್ಯ ಸಾಹೇಬ್ರನ್ನ, CM ಸಾಹೇಬ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀವಿ. ಏನು ಹೇಳಿದ್ರು DK ಶಿವಕುಮಾರ್? ಏನು ಹೇಳ್ತಾರೆ? ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನೀವು ಅವ್ರ ಪರವಾಗಿ ಬಂದಿದ್ದು? ಇದೆಲ್ಲ ಒಂದೇ ಟೀಮ್. ಕೊಡ್ಲಿಲ್ಲ ಅಂತ ಮಾಡ್ತಿದ್ದ? ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ. ಇಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳನ್ನ ನಾವು ಕೇಳಿದ್ವಿ. ನಮ್ಮ ಜಿಲ್ಲೆಯಲ್ಲ ಬಂದಿರೋದು, ನಮ್ಮ ನಾಯಕರನ್ನೆಲ್ಲ ಭೇಟಿ ಆಗಿದ್ದೀವಿ. ಅವ್ರು ಕೊಟ್ಟೆ ಕೊಡ್ತೀವಿ ಅಂತ ಹಾಮಿ ಮಾಡಿದ್ದಾರೆ. ಅವ್ರು ಕೊಡೋದಿಲ್ಲ ಅನ್ನೋದಕ್ಕೆ ಅಪನಂಬಿಕೆ ನಮ್ಗಿಲ್ಲ. ಕೊಡ್ತಾರೆ, ಭರವಸೆ. ಏನ್ ಹೇಳಿದ್ರು ಸರ್? ಇದು ರಮೇಶ್ ಕುಮಾರ್ ಅವರ ಬೆಂಬಲಿಗರ ಮತ್ತು ಅಂದ್ರೆ ಗೃಹ ಕಚೇರಿ ಕೃಷ್ಣದಲ್ಲಿ ಕೂಡ ನಡೀತಂತ ಸಭೆಯು ಕೂಡ ಏನು MLC ಆಯ್ಕೆ ಅಂದ್ರೆ ಆಕಾಂಕ್ಷಿಗಳು ಕೂಡ ಬಂದು ಲಾಬಿ ನಡೆಸ್ತಾ ಇರುವಂತದ್ದು. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಜೊತೆಗೆ ಯಾರು ಕೊಡಬೇಕು ಯಾರು ಬಿಡಬೇಕು ಒಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.